ಹಾಯ್ ವಿವರ್ಸ್, ಇವತ್ತು ಅವರೇ ಬೇಳೆಯಲ್ಲಿ ಎಕ್ಸಲೆಂಟ್ ಆಗಿರೋ ಒಂದು ಸ್ವೀಟ್ ಮಾಡಿ ತೋರಿಸ್ತೀನಿ. ಸಖತ್ತಾಗಿರುತ್ತೆ, ಭಾಳ ಈಸಿ, ಐಟಮ್ಸ್ ಕಡಿಮೆ ಮತ್ತು ಅದು ತಿನ್ನೋಕ್ಕೆ ಅಷ್ಟು ಸ್ವಾದಿಷ್ಟವಾಗಿರುತ್ತೆ. ಅದು ಹೇಗೆ ಮಾಡೋದು ನೋಡೋಣ. ಈಗ ಅವರೆಕಾಳು ಸೀಸನ್ನು, ಮಿಸ್ ಮಾಡದೆ ಏನೇನು ಐಟಮ್ಸ್ ಮಾಡ್ಬೋದು ಅದೆಲ್ಲ ಮಾಡಿಕೊಂಡು ಖುಷಿಯಾಗಿ ಈ ಸೀಸನಲ್ಲಿ ತಿನ್ನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ಳಿ. ಹಾಗೆಯೇ ಡೈಲಿ ನನ್ನ ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ನೋಡಿ, ಇದು ಎಳ್ಳು ಅವರೆ ಸ್ವೀಟು ರೆಡಿ ಇದೆ. ತುಂಬಾ ಚೆನ್ನಾಗಿರುತ್ತೆ. ಅದು ತಿಂದರೆ ಮಾತ್ರ ನಿಮಗೆ ಆ ರುಚಿ ಗೊತ್ತಾಗೋದು. ಮನೇಲಿ ಮಾಡ್ಕೊಳ್ಳಿ. ಅವರೆಕಾಳು ನೆನೆಸ್ಬಿಟ್ಟು ಇದನ್ನು ಚಿತ್ತಗದವರೆ ಮಾಡ್ಕೊಳ್ಬೇಕು. ನೋಡಿ, ಗ್ರೀನ್ ಕಲರ್ ಯೆಲ್ಲೋ ಕಲರ್ ಎರಡೂ ಇರುತ್ತೆ. ಸಪ್ರೇಟ್ ಮಾಡ್ಕೊಳ್ಬೇಕು. ಗ್ರೀನ್ ಕಲರ್ ಬೇರೆ, ಯೆಲ್ಲೋ ಕಲರ್ ಬೇರೆ. ಯೆಲ್ಲೋ ಕಲರ್ ಮೀನ್ಸ್ ಅದು ಬಲ್ತಿರುವಂಥ ಕಾಯಿ ಆಗಿರುತ್ತೆ. ಅದೇ ಈ ಎಳ್ಳವರೆಗೆ ರುಚಿ ಕೊಡೋದು. ಹಾಗಾಗಿ ಅದನ್ನು ಮಾತ್ರ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ, ಚಿಕ್ಕ ಬೌಲಲ್ಲಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ವಿಷಿಲ್ಗೆ ತೆಗೀರಿ ಸಾಕು. 1 or 2 ವಿಷಿಲ್ ಸಾಕು. ಫುಲ್ ಫ್ಲೇಮಲ್ಲಿಡಿ ಸ್ಟವ್ನ. 2 ವಿಷಿಲ್ ಬಂದ ತಕ್ಷಣ ತೆಗೀರಿ. ಇಷ್ಟೇ ಸಾಕು ನೀರು ಹಾಕೋದು. ವೇಸ್ಟ್ ಮಾಡೋದು ಬೇಡ. ಅವರೆಕಾಳ್ದ ಸ್ವಾದ ನಮಗೆ ಸಿಗಬೇಕು ಅಂದರೆ ಅದರ ನೀರು ಕೂಡ ಬೇಕು, ಜಾಸ್ತಿ ಹಾಕೋದು ಬೇಡ. ಹಾಗಾಗಿ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ಯಾವ ಬೌಲಲ್ಲಿ ಅವರೆಬೇಳೆ ತೊಗೊಂಡ್ವಿ ಅದರಲ್ಲಿ ಅರ್ಧ ಭಾಗ ಎಳ್ಳು, ಬಿಳಿ ಎಳ್ಳು ತೊಗೊಳ್ತಾ ಇದ್ದೀನಿ. ಅದನ್ನು ಚೆನ್ನಾಗಿ ಸ್ಟವ್ನ ಫ್ಲೇಮ್ನ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಬೇಕು. ಒಂದು ಘಮ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ. ಜೊತೆಗೆ ಪಟ ಪಟ ಅಂತದು ಎಳ್ಳು ಜಂಪ್ ಆಗುತ್ತೆ. ಆಗ ಅದು ಕರೆಕ್ಟ್ ಉರಿಯೋದು. ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದು ತಣ್ಣಗಾಗಲಿ. ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ಒಂದು 4 ಏಲಕ್ಕಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಜಂಪ್ ಆಗ್ತಾಯಿದೆ ನೋಡಿ. ಹಂಗಾದಾಗ ಇಟ್ಬಿಟ್ಟು ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಜೊತೆಗೆ ಒಂದು 4 ಏಲಕ್ಕಿ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಚೆಂದ ಪೌಡ್ರ್ ಮಾಡ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಆಯಿತಾ? ಇದಿಷ್ಟಾಯಿತು. ಈಗ ಏನೇನು ಬೇಕು ನೋಡಿ. ಫಸ್ಟು ನಾವು ಬೇಯಿಸಿದಂಥ ಅವರೆಕಾಳು, ಅವರೆಬೇಳೆ. ಇದು ನಾವು ಬೇಯಿಸಿದಂಥ ಅವರೆಬೇಳೆ ನೋಡಿ, ಹಿಂಗೆ ಪ್ರೆಸ್ ಮಾಡಿದ್ರೆ ಹಂಗೆ ಸಾಫ್ಟಾಗಿ ಬೆಣ್ಣೆ ಥರ ಇರಬೇಕು. ಆಮೇಲೆ ಅದೇ ಬೌಲಲ್ಲಿ 3/4 ಭಾಗ ತೆಂಗಿನ ತುರಿ ಮತ್ತು 3/4 ಭಾಗ ಬೆಲ್ಲ. ಇದು ಆಮೇಲೆ ಎಳ್ಳು ಪೌಡ್ರ್ ಮಾಡ್ಕೊಂಡ್ವಲ್ಲ, ಹುರಿದಂಥ ಎಳ್ಳನ್ನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದು. ಇದು ಫುಲ್ ಬೌಲ್ ಆದರೆ, ಅವರೆಬೇಳೆ ಫುಲ್ ಬೌಲ್ ಆದರೆ ಅದೆಲ್ಲ 3/4 ತೊಗೊಳ್ಳಿ. ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ, ಒಂದು 1/2 ಗ್ಲಾಸ್ ವಾಟರ್ ಹಾಕ್ಕೊಂಡು ಈ ಬೆಲ್ಲನ ಮಿಕ್ಸ್ ಮಾಡಿ ಅದು ಮೆಲ್ಟ್ ಆಗಲಿ. ಆಯಿತಾ? ಮೆಲ್ಟ್ ಆದಮೇಲೆ ನಾನು ಅದಕ್ಕೊಂಚೂರು ಆರ್ಗ್ಯಾನಿಕ್ ಬೆಲ್ಲನೂ ಹಾಕಿದೆ. ಹಾಗಾಗಿ ಕಲರ್ ಇದು ಬಂತು, ಸ್ವಲ್ಪ ಡಾರ್ಕ್ ಕಲರ್ ಬಂತು. ಫಿಲ್ಟ್ರ್ ಮಾಡ್ಕೊಳ್ಳಿ. ಅದನ್ನು ಫಿಲ್ಟ್ರ್ ಮಾಡ್ಕೊಂಬಿಟ್ಟು ಆ ಬೆಲ್ಲದ ನೀರು ಸ್ವಲ್ಪ ಕುದಿಯೋಂಗೆ ಬರಲಿ. ಆ ಟೈಮಲ್ಲಿ ತೆಂಗಿನ ತುರಿ ಇದೆ ನೋಡಿ, ಅದನ್ನು ಹಾಕ್ಕೊಡ್ಬೇಕು. ಬೆಲ್ಲದ ನೀರು ಮತ್ತು ತೆಂಗಿನ ತುರಿ ಚೆನ್ನಾಗಿ ಕುದಿಬೇಕು. ಆಗ ಆ ತೆಂಗಿನಕಾಯ್ದು ಫ್ಲೇವರ್ ಮತ್ತು ಅದ್ರ ಟೇಸ್ಟು ಚೆನ್ನಾಗಿ ಅದಕ್ಕೆ ಬೆಲ್ಲದ ಇದಕ್ಕೆ ಹಿಡಿಯುತ್ತೆ. ಈಗ ಹುರಿದಿಟ್ಟಂಥ ಎಳ್ಳಿದೆ ನೋಡಿ, ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ. ಆಗ ಈಗ ಇನ್ನೊಂದು ಥರ ಫ್ಲೇವರ್ ಬರುತ್ತೆ ನಮಗೆ. ಆ ಬೆಲ್ಲ ತೆಂಗಿನಕಾಯ್ದೇ ಒಂದು ವಾಸನೆ, ಎಳ್ಳು ಹಾಕಿದಾಗಲೇ ಇನ್ನೊಂದು ವಾಸನೆ ಬರುತ್ತೆ. ಅದು ಚೆಂದ ಕುದಿ ಬರಲಿ. ಹಿಂಗೆ ಕುದಿ ಬರುವಾಗ ಒಂದು ಚಿಟಿಕೆ ಉಪ್ಪು ಹಾಕ್ಕೊಳ್ಳಿ. ರುಚಿಗಷ್ಟೇ ಹಾಕೋದು, ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಗಮನಿಸಿ. ಈಗ ಬೆಂದಂಥ ಅವರೆಬೇಳೆ ಹಾಕಬೇಕು. ಒಂದೇ ಒಂದು ಕುದಿ ಬಂದ ಮೇಲೆ ಕೆಳಗಡೆಗೆ ಇಳಿಸ್ಕೊಂಬಿಡ್ಬೇಕು. ಇಲ್ಲ ಅಂದರೆ ಅವರೆಬೇಳೆ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ಬೆಲ್ಲ ಸ್ವೀಟಲ್ಲಿ ತುಂಬ ಹೊತ್ತು ಬೇಯಲಿಕ್ಕೆ ಬಿಟ್ಟರೆ ಅದೆಲ್ಲ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ಕೆಳಗಡೆಗೆ ಇಳಿಸ್ಕೊಳ್ಬೇಕು. ನೋಡಿ, ಕುದಿ ಬರಲಿಕ್ಕೆ ರೆಡಿ ಆಯಿತು, ಸಾಕು. ಇನ್ನು ಈಗ ಸ್ವಲ್ಪ ತೆಳ್ಳಗೆ ಹಿಂಗೆ ಕಾಣ್ತಾ ಇರುತ್ತಷ್ಟೇ. ತಣ್ಣಗಾದ್ಮೇಲೆ ಗಟ್ಟಿ ಆಗುತ್ತೆ. ಅವರೆಬೇಳೆದು ಇದೆಲ್ಲ ಇರುತ್ತೆ ನೋಡಿ, ಸ್ಪೂನಲ್ಲಿ ಒಂಚೂರು ಹಂಗೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇರಿ, ಆಗ ತಿಕ್ನೆಸ್ ಬರುತ್ತೆ. ಸಾಕು, ಕುದಿಲಿಕ್ಕಾಯಿತು. ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ನೋಡಿ. ಇದೆಲ್ಲ ಹತ್ತಿರ ಸೇರೋದು, ತುಂಬ ಹೊತ್ತು ಮಾಡಬೇಡಿ. ಅದಕ್ಕೆ ನಾನು ಬೆಲ್ಲಕ್ಕೆ ಸ್ವಲ್ಪ ನೀರು ಹಾಕ್ಲಿಕ್ಕೆ ಹೇಳಿದ್ದು. ಸ್ವಲ್ಪ ನೀರಲ್ಲಿ ಮೆಲ್ಟಾಗಿ ಸಿಕ್ಕಿದ್ರೆ ಸಾಕೋದು. ಅದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕ್ಕೊಂಬಿಡಿ. ಆಹಾ,
ಎಳ್ಳವರೆ ಸ್ವೀಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಅದನ್ನು ಟೇಸ್ಟ್ ಮಾಡಿದ್ರೇ ಅದು ಹೇಗಿದೆ ಅಂತ ಗೊತ್ತಾಗೋದು. ಒಂದು ಸಲ ಟ್ರೈ ಮಾಡಿ, ಮನೇಲಿ ಮಾಡಿ ನೋಡಿ, ಸ್ವಲ್ಪ ಮಾಡಿ ನೋಡಿ. ನಾನು ಹೆಂಗೆ ಚಿಕ್ಕ ಬೌಲಲ್ಲಿ ತೊಗೊಂಡೆ ಅದೇ ಥರ ಮಾಡಿ ಅದು ಹೇಗಿತ್ತು ಅಂತ ನನಗೆ ಹೇಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.